ಇನ್ನು ಶಾಶ್ವತ ಕದನ ವಿರಾಮಕ್ಕಾಗಿ ಪಾಕಿಸ್ತಾನದಲ್ಲಿ ನಾಳೆ ಸಭೆ ನಿಗದಿಯಾಗಿದೆ. ಆದರೆ ಇತ್ತ ಯುದ್ಧದಿಂದಾಗಿರುವಂತಹ ಸಮಸ್ಯೆಗೆ ವಿರಾಮ ಅಂತೂ ಇಲ್ಲ. ಇವತ್ತಿಗೂ ಕೂಡ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಇದೆ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇವತ್ತು ಸಭೆ ನಡೆಸಿದಂತಹ ಆಹಾರ ಸಚಿವ ಮುನಿಯಪ್ಪ ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿ ನಿರ್ವಹಿಸಬೇಕಾಗಿತ್ತು, ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಇದು ಆಗದಿರೋ ತರ ನೋಡ್ಕೋಬೇಕು. ರಾಜ್ಯದಲ್ಲಿ ಮುಗಿಯದ ಗ್ಯಾಸ್ಗೋಳು, ಕೇಂದ್ರವೇ ಕಾರಣವೆಂದ ಕಾಂಗ್ರೆಸ್. ಗ್ಯಾಸ್ ತುಂಬಿಸಿಕೊಳ್ಳಲು ಪರದಾಟ, ಆಟೋ ಚಾಲಕರಿಗೆ ಸಂಕಟ. 40 ದಿನದ ಗಲ್ಫ್ ಯುದ್ಧ ಸದ್ಯಕ್ಕೆ ಮುಗಿದಿದೆ. ತಾತ್ಕಾಲಿಕ ಕದನ ವಿರಾಮ ತೂಗುಯಾಲೆಯಲ್ಲಿದ್ರೆ ಇತ ರಾಜ್ಯದಲ್ಲಿ ಆಟೋ ಚಾಲಕರ ಬದುಕು ಹೇಳತೀರದಾಗಿದೆ. ದಿನದಿಂದ ದಿನಕ್ಕೆ ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಿದ್ದು, ಆಹಾರ ಸಚಿವ ಮುನಿಯಪ್ಪ ಇವತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸುದ್ದಿಗೋಷ್ಠಿ ನಡೆಸಿದ ಮುನಿಯಪ್ಪ ನೇರವಾಗಿ ಕೇಂದ್ರ ಸರ್ಕಾರದತ್ತ ಬಾಂಬ್ ಹಾಕಿದ್ರು. ಈ ಸಮಸ್ಯೆಗೆ ಕೇಂದ್ರ ಸರ್ಕಾರ ಕಾರಣ ಅಂದ್ರು. ಉಳಿದ ಸಚಿವರು ಕೂಡ ಈ ಮಾತಿಗೆ ಧನಿಗೂಡಿಸಿದ್ರು. ಸಾಮಾನ್ಯ ಜನರಿಗೆ ಅದನ್ನು ಅವಲಂಬಿಸಿ ಜೀವನ ಮಾಡೋರಿಗೆ ತೊಂದರೆ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿ ನಿರ್ವಹಿಸಬೇಕಾಗಿತ್ತು, ಮಾಡಿಲ್ಲ ಅಂತ ನನ್ನ ಭಾವನೆ. ಸಂಬಂಧಪಟ್ಟ ಸಚಿವರಿದ್ದಾರೆ, ಈಗಾಗಲೇ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಬರೆದಿದ್ದಾರೆ, ನಮಗೆ ಕೊಡಬೇಕಾದಂಥ ಅಲಾಟ್ಮೆಂಟನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಬರ್ಕೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸಬೇಕು. ನೇರವಾಗಿ ಜನಗಳೇ ಅವರನ್ನು ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ, ಭೇಟಿ ಮಾಡಲಿಕ್ಕೆ ನಮ್ಮನ್ನು ಮುಕ್ತವಾಗಿ ಅವಕಾಶ ಕೊಟ್ಟಾಗ ಎಲ್ಲೋ ಒಂದಷ್ಟು ಕಡೆ ಆ ಪರಿಹಾರ ಮಾಡೋದಕ್ಕೆ ಆಗುವಂತಹ ಸಮಸ್ಯೆಗಳಿದ್ದು, ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಸಣ್ಣ ಪುಟ್ಟ ಸಮಸ್ಯೆನೂ ಪರಿಹಾರ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಎಲ್ಲರ ಕಣ್ಣಿಗೂ ಕಾಣುತ್ತೆ. ಅದರಿಂದ ಅಧಿಕಾರಿಗಳು ಎಚ್ಚೆತ್ಕೊಂಡು ಮುಂದೆ ಆ ಥರ ಸಮಸ್ಯೆಗಳು ಬಾರದ ಹಾಗೆ ಪರಿಹಾರ ಮಾಡುವಂಥದ್ದು ಆಗ್ತದೆ. ಇನ್ನು ಗ್ಯಾಸ್ ಅಷ್ಟೇ ಅಲ್ಲ, ಔಷಧಿಗಳ ಪೂರೈಕೆಯಲ್ಲೂ ಸಮಸ್ಯೆ ಆಗ್ತಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಎಲ್ಲ ಇಂಟರ್ ಕನೆಕ್ಟೆಡ್. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಇದು ಆಗದಿರೋ ಥರ ನೋಡ್ಕೋಬೇಕು. ಅಲ್ಲಿಂದ ಬರದೇ ಆದರೆ ಪರ್ಯಾಯವಾಗಿ ಬೇರೆ ಕಡೆಯಿಂದ ತಗೊಂಡು ಸರಬರಾಜು ಆಗೋ ಥರ ಮಾಡಬೇಕು. ಬೇರೆ ಬೇರೆ ದೇಶಗಳಿಂದ ಅದನ್ನು ಖರೀದಿ ಮಾಡುವಂಥದ್ದಕ್ಕೆ ವ್ಯವಸ್ಥೆಗಳು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಿದೆ. ರಾಜಕೀಯ ಬಡಿದಾಟದ ಮಧ್ಯೆ ಗ್ಯಾಸ್ ಸಿಗದೆ ಜನ ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಆಟೋಗಳ ಸಾಲು ಮುಂದುವರೆದಿದೆ. ಭಾರತ್ ಆಟೋ LPG ಬಂಕ್ ಮುಂಭಾಗ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದೆ. ಗದಗ್, ಬೆಟಗೇರಿ, ಅವಳಿ ನಗರದ 4 LPG ಬಂಕ್ ಪೈಕಿ 1 ಬಂಕ್ ಬಂದ್ ಆಗಿದೆ. ಹಲವೆಡೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದ್ದು ಚಾಲಕರು ಪರದಾಡ್ತಿದ್ದಾರೆ. ಹಾವೇರಿಯಲ್ಲಿ ಅಡುಗೆ ಸಿಲಿಂಡರ್ಗಾಗಿ ಜನ ಹೊಡೆದಾಡಿಕೊಂಡಿದ್ದಾರೆ. ಗ್ರಾಹಕರ ಮೇಲೆ HP ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರದತ್ತ ಬೊಟ್ಟು ಮಾಡ್ತಿದೆ. ಪತ್ರ ಬರೆದಿದ್ದೀವಿ ಅಂತ ಆಟೋ ಚಾಲಕರನ್ನ ಸಮಾಧಾನ ಪಡಿಸೋ ಕೆಲಸ ಮಾಡ್ತಿದೆ. ಆದ್ರೆ ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅನ್ನೋದು ಮಾತ್ರ ಚಾಲಕರಿಗೆ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಗ್ಯಾಸ್ ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯ ದೇಶಗಳಿಗೆ ಕಲ್ಲಂಗಡಿ ರಫ್ತಾಗದೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸರಬರಾಜಾಗ್ತಿದೆ. ಹೀಗಾಗಿ ಕಲ್ಲಂಗಡಿಗೂ ಉತ್ತಮ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಕಲ್ಲಂಗಡಿಯನ್ನ ಕೆಜಿಗೆ 3-4 ರೂಪಾಯಿ ಕೇಳ್ತಿದ್ದಾರೆ ಅಂತ ರೈತರು ಅಳಲು ತೋಡ್ಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.